ಪತ್ರವಾಗಲಿ. ನಾವು ವಾಕ್ಯದ ಭಾಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಲವಾಗಿ ಪ್ರೀತಿ ಮಾಡುವಂತ ದೇವರೇ ಯೇಸಪ್ಪ, ನಿನಗೆ ವಂದನೆಗಳು ದೇವರೇ. ಹೌದು ಕರ್ತನೆ ಅಪ್ಪ ದೇವರೇ ಯೇಸಪ್ಪ, ಈ ದಿನದ ವಾಕ್ಯಗಳು ಕರ್ತನೆ. ಹೌದು ದೇವರೇ, ನಾವು ಕರ್ತನೆ ಅಪ್ಪ ವಾಕ್ಯಗಳನ್ನ ನಾವು ಹಿಡಿದುಕೊಂಡು ದೇವರೇ ಲೋಕದ ಅಪ್ಪ ಕಟ್ಟೆ ಕೊಳರಿಗೂ ಕೂಡ ನಿನಗೆ ಸಾಕ್ಷಿಗಳಾಗಿ ನಾವು ಜೀವಿಸಿದವರೇ. ಇವತ್ತೆಷ್ಟೋ ಜನರು ಅಪ್ಪ ಈ ಸತ್ಯದಲ್ಲಿ ಇಲ್ಲ ಕರ್ತನೆ. ಇವತ್ತೆಷ್ಟೋ ಜನರು ದೇವರು ಹೌದಪ್ಪ ಈ ಒಂದು ಮಾರ್ಗ ತಿಳಿದಿಲ್ಲ ಕರ್ತನೆ. ಹೌದು ದೇವರಪ್ಪ, ಯೇಸುವಿನ ಮಾರ್ಗಕ್ಕೆ ಬರುವಂತೆ ಕರ್ತನೆ ಎಲ್ಲರೂ ಕೂಡ ನೀನೇ ಸತ್ಯ ಮಾರ್ಗ ಜೀವ ಎಂಬುದಾಗಿ ತಿಳಿದುಕೊಳ್ಳುವಂತ ದೇವರೇ ಅಪ್ಪ ಒಂದು ಕೃಪೆಗಳನ್ನ ದೇವರೇ ಅನುಗ್ರಹಿಸುವುದಾಗಿ ದೇವರೇ. ಹೌದು ಕರ್ತನೆ ಅಪ್ಪ ಯೇಸುವೆ, ಹೌದು ದೇವರೇ ಪ್ರಾರ್ಥನೆ ಹಾಡುಗಳು ದೇವರೇ ವಾಕ್ಯ ಕೊಡುವಂತ ದೇವರೇ ಅಪ್ಪ ಕರ್ತನೆ, ನಿನ್ನ ಸೇವಕರಿಗೂ ಕೂಡ ನೀನು ಆಶೀರ್ವದಿಸು ಬಲಪಡಿಸು ದೇವರು. ನಿನ್ನ ಬಾಯಿಗೆ ದೇವರು ಇನ್ನು ಕೃಪೆಯಿಂದ ನೀನು ತುಂಬಿಸ್ಬೇಕಾಗಿ ದೇವರು, ನಿನ್ನ ಆತ್ಮೀಯ ತುಂಬಿಸ್ಬೇಕಾಗಿ ಅಪ್ಪ ದೇವರು. ಹೌದು ಕರ್ತನೆ ಅಪ್ಪ ಯೇಸುವೆ, ನಿನಗೆ ಹೌದು ದೇವರೇ ಪ್ರಾರ್ಥನೆ ಮನೆಯನ್ನು ಎಲ್ಲ ಕೂಡ ನಿನ್ನ ಕರೆಗೆ ಅರ್ಪಿಸ್ತಾ ಕ್ರಿಸ್ತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್ ಆಮೇನ್. Thank you, brother. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜನ ಇರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನ ದೇಶ ನಾಮದಲ್ಲಿ ಹೊಂದಿಸ್ತೇನೆ. ಇವತ್ತು ಕೂಡ ಆ ಶಿಷ್ಯ ಅವ್ರ ಮೆಸೇಜ್ ಕಳ್ಸಿದ್ರು. ರೆಮಿನೆಂಟ್ಸ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ 2 ವಾರದಿಂದ. ಈ ವಾರನೂ ಕೂಡ ಜಾಯ್ನ್ ಆಗಕ್ಕಾಗಲ್ಲ. ನಮ್ಮ ಸಭೆ ಕಡೆಯಿಂದ ತುಂಬಾ ಕೆಲಸಗಳನ್ನ ಕೊಟ್ಟಿದ್ದಾರೆ. ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಆ ಕೆಲಸಗಳನ್ನ ಮಾಡದೆ ಆದ್ರೂ ಅದು ಪೂರ್ತಿ ಮಾಡಕ್ ಆಗಿಲ್ಲ ಅಂತ. ಯಾಕಂದ್ರೆ ಅವರು ಕೊರಿಯಾಗ್ ಬರ್ತಾ ಇದ್ದಾರೆ. ಮತ್ತೆ ಎಲ್ಲಾ ದೇಶದ ಸೇವೆಗಳು ಆ ರಿಪೋರ್ಟ್ಗಳೆಲ್ಲ ಸಿದ್ಧ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟಿರೋದ್ರಿಂದ ರಾತ್ರಿ ಆಗಲು ಅವರು ಅದನ್ನ ರೆಡಿ ಮಾಡ್ತಿದ್ದಾರೆ ಅಂತೆ. ಹಾಗಾಗಿ ಸಾರಿ ಹೇಳ್ತಾ ಇದ್ರು. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವ್ರಿಗಿನ್ನೂ ಹೆಚ್ಚು ಬಲವನ್ನ, ಆತ್ಮಿಕ ಬಲವನ್ನ ಅನುಗ್ರಹಿಸಿ ಆರೋಗ್ಯನ ಅನುಗ್ರಹಿಸಲಿ. ನಮ್ಮ ಭಾರತ ದೇಶದ ಸೇವೆಯಲ್ಲಿ ಅವರು ಇನ್ನೂ ಬಲವಾಗಿ ಜೊತೆಲಿ ಇರುವಂತೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೊ ನಾವಿದು ಹೊಸ ಜೀವ ಮತ್ತು ಹೊಸ ಜೀವನದಲ್ಲಿ 20ನೇ ಪಾಠವನ್ನ ನೋಡ್ತಾ ಇದ್ವಿ. ಕಳೆದ ವಾರ ಒಂದು ಪರಿಚಯವನ್ನ ನಾವು ನೋಡಿದ್ವಿ. ಕುಟುಂಬದ ಒಂದು ಸ್ವಸ್ಥತೆಯನ್ನ ಮಾಡ್ಬೇಕಾಗಿರೋದು ಹೇಗೆ, ಯಾವ ರೀತಿ ನಾವು ಒಂದು ಒಡಂಬಡಿಕೆಯನ್ನ ಹಿಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಈ ಮೊದಲನೇ ಮುಖ್ಯ ವಿಷಯದಲ್ಲಿ ಕುಟುಂಬ ಮತ್ತು ಸಂಘರ್ಷಗಳು ಎಂಬುದಾಗಿ ನೋಡ್ತೀವಿ. ಸಂತೋಷದ ಕುಟುಂಬ ಅಂದ್ರೆ ಏನು ಅಂತ ನಾವು ನೋಡುವಾಗ, ಯೇಸುವನ್ನ ನಂಬಿ ರಕ್ಷಣೆ ಹೊಂದಿರುವಂತಹ ಕುಟುಂಬ ನಿಜವಾಗ್ಲೂ ಸಂತೋಷದ ಕುಟುಂಬ. ಆದ್ರೆ ಯೇಸುವನ್ನ ನಂಬಿರುವಂತವರಲ್ಲಿ ಅಥವಾ ಯೇಸುವನ್ನ ನಂಬಿರುವಂತ ಕುಟುಂಬದಲ್ಲಿ ಸಂಘರ್ಷಗಳಿರಲ್ವಾ, ಸಮಸ್ಯೆಗಳಿರಲ್ವಾ, ಕಷ್ಟಗಳಿರಲ್ವಾ ಅಂತ ಹೇಳಿದ್ರೆ ಖಂಡಿತ ಇರುತ್ತೆ. ಮೊನ್ನೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡ ಹೇಳ್ದೆ, ಒಂದು ವೇಳೆ ಯೇಸುವನ್ನ ನಂಬದ್ಮೇಲೆ ನಮಗೆ ಯಾವುದೇ ಕಷ್ಟ ಬರಲ್ಲ, ಅನಾರೋಗ್ಯ ಬರಲ್ಲ, ಸಮಸ್ಯೆಗಳಿರಲ್ಲ ಅಂತ ಹೇಳುವಾಗ ಅಂತ ಬೋಧನೆಗಳು ಸುಳ್ಳು ಬೋಧನೆಗಳೆಂಬುದಾಗಿ. ಸಮಸ್ಯೆಗಳಿಲ್ಲದೆ ನಾವ್ ಯಾರು ಇಲ್ಲ, ಕಷ್ಟಗಳಿಲ್ಲದೆ ನಾವ್ ಯಾರು ಇಲ್ಲ, ಕುಟುಂಬದ ಸಮಸ್ಯೆಗಳಿಲ್ಲದೆ ನಾವ್ ಯಾರು ಇಲ್ಲ. ಎಲ್ಲರಲ್ಲೂ ಒಂದೊಂದು ಬಲಹೀನತೆಗಳು ಇರುತ್ತೆ. ಆದ್ರೆ ಅದನ್ನ ನಾವು ಗುಣಪಡಿಸ್ಬೇಕಾಗಿರೋದು ದೇವರ ವಾಕ್ಯದಿಂದ. ನಾವು ಅದನ್ನ ಗುಣಪಡಿಸ್ಬೇಕಾಗಿರೋದು ದೇವರ ಪ್ರಾರ್ಥನೆಯಿಂದ ಎಂಬುದಾಗಿ ನೋಡ್ತೇವೆ. ಫಿಲಿಪ್ಪಿ 4ನೇ ಅಧ್ಯಾಯ 6-7ನೇ ವಚನವನ್ನ ನಾವು ಓದಿಕೊಳ್ಳುವಾಗ ಅಲ್ಲಿ ಎಲ್ಲಾ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು, ದೇವರಿಗೆ ಕೃತಜ್ಞತಾ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ ನೋಡ್ತೇವೆ. ಚಿಂತೆ ಮಾಡೋದಲ್ಲ, ಪ್ರಾರ್ಥನೆ ಮಾಡೋದನ್ನ ನಾವು ಕಲಿಬೇಕು ಅಂತ ಹೇಳಿ. ನಾವ್ ಯಾವಾಗ ಕೆಲವು ವಿಷಯಗಳಿಗಾಗಿ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀವೋ ಆಗ ದೇವರಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅಂತ ಅರ್ಥ, ಪ್ರಾರ್ಥನೆ ಮಾಡೋದಿಲ್ಲ ಅಂತ ಅರ್ಥ. ಪ್ರಾರ್ಥನೆ ಮಾಡೋರು ಯಾರು ಅಂದ್ರೆ ದೇವರ ಮೇಲೆ ನಂಬಿಕೆ ಇರೋರು. ಪ್ರಾರ್ಥನೆ ಮಾಡೋರು ಯಾರು ಅಂದ್ರೆ ನನ್ನ ಪ್ರಾರ್ಥನೆನ ದೇವರು ಕೇಳಿ ನನಗೆ ಉತ್ತರ ಕೊಡ್ತಾರೆ ಅನ್ನುವಂತ ನಂಬಿಕೆ ಇರೋರು ಪ್ರಾರ್ಥನೆ ಮಾಡ್ತಾರೆ ಪ್ರತಿ ವಿಷಯಕ್ಕೂ ಕೂಡ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ, ಆದಾಗ್ಯೂ ಪರಿಹರಿಸಲು ಕಷ್ಟಕರವಾದ ಸಂಘರ್ಷಗಳಿರುತ್ತೆ. ಆ ಸಂಘರ್ಷಗಳು ಅಂದ್ರೆ ಅದನ್ನ ನೋವುಗಳು ಅನ್ಬೋದು, ಗಾಯಗಳನ್ಬೋದು, ಸಮಸ್ಯೆಗಳನ್ಬೋದು.
ಅದು ವೈಯಕ್ತಿಕವಾದ ಜೀವಿತದಲ್ಲಿರುತ್ತೆ, ಕುಟುಂಬದಲ್ಲೂ ಇರುತ್ತೆ. ಅನೇಕ ಸಲ ನಾವು ಸರಿ ಇಲ್ಲ ಅಂದ್ರೆ ನಮ್ಮ ಕುಟುಂಬನೂ ಸರಿ ಇರಲ್ಲ. ನಮ್ಮ ಕುಟುಂಬ ಸರಿ ಇಲ್ಲ ಅಂದ್ರೆ ನಾವು ಸರಿ ಇರಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ. ಆ ಗಾಯಗಳು ಅನ್ನೋದು ಇರುತ್ತೆ. ಆ ಗಾಯಗಳು ಎಲ್ಲಿಂದ ಬರುತ್ತೆ, ಹೇಗೆ ಆಗುತ್ತೆ ಆ ಗಾಯಗಳು ಅಂತ ನಾವು ನೋಡುವಾಗ ಕೆಲವು ವಿಷಯಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ನೀವು ಬೆಳೆದಂತ ಹಿನ್ನೆಲೆ ಎಂಬುದಾಗಿ. ಏನು ಬೆಳೆದಂತ ಹಿನ್ನೆಲೆ ಅಂದ್ರೆ, ನಾವೆಲ್ಲರೂ ಒಬ್ಬೊಬ್ರು ಒಂದೊಂದು ರೀತಿ ಬೆಳೆದಿದ್ದೀವಿ. ಒಂದೊಂದು ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದಿದ್ದೀವಿ. ಎಲ್ಲರ ಕುಟುಂಬಗಳು ಒಂದೇ ತರ ಇಲ್ಲ, ಎಲ್ಲರ ಪರಿಸ್ಥಿತಿ ಒಂದೇ ತರ ಇಲ್ಲ. ನಾವು ಹುಟ್ಟುವಾಗ, ನಮಗೆ ಬುದ್ಧಿ ಬರೋದಕ್ಕೆ ಪ್ರಾರಂಭವಾಗುವಾಗ ನಮ್ಮ ಮನೆಯ ಪರಿಸ್ಥಿತಿ, ನಮ್ಮ ಕುಟುಂಬದ ಪರಿಸ್ಥಿತಿ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಆ ವಾತಾವರಣನೇ ಬೇರೆ ಇರುತ್ತೆ. ಆ ಮನೆಯಲ್ಲೇ ಸಮಸ್ಯೆಗಳು ಪ್ರಾರಂಭ ಆಗಿರುತ್ತೆ ನಮಗೆ. ನಮ್ಮ ಕುಟುಂಬದಿಂದಲೇ ನಮಗೆ ಗಾಯಗಳಾಗಿರುತ್ತೆ. ನಮ್ಮ ಕುಟುಂಬದವರಿಂದಲೇ ಆ ಚಿಕ್ಕ ವಯಸ್ಸಿನಿಂದಲೂ ಕೇಳ್ತಾ ಬೆಳೆದಿರುವಾಗ ಆ ನೋವು ನಮಗೆ ಆಗಿರುತ್ತೆ. ಸುತ್ತಮುತ್ತಲು ಅಥವಾ ನಮ್ಮ ಮನೆ ಅಕ್ಕಪಕ್ಕದವರಿಂದ ನಮಗೆ ನೋವಾಗಿರುತ್ತೆ. ಎಷ್ಟೋ ಅವರು ನಮ್ಮನ್ನ ಕೀಳಾಗಿ ಮಾತಾಡಿ, ಹೀಯಾಳಿಸಿ ಮಾತಾಡಿ, ಹ್ಮ್ ನಮ್ಮ ಪರಿಸ್ಥಿತಿಗಳನ್ನ ನೋಡಿ ಅವರು ಮಾತಾಡಿರ್ತಾರೆ. ಆ ಸಂದರ್ಭಕ್ಕೆ ತಕ್ಕಂತೆ ಖಂಡಿತ ನಮ್ಮ ಮನಸ್ಸಿಗೆ ಗಾಯ ಆಗಿರುತ್ತೆ. ಪ್ರತಿಯೊಂದು ಮಾತು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಈಗ ಚಿಕ್ಕ ವಯಸ್ಸಲ್ಲಿ ನಮಗ್ ಬುದ್ಧಿ ಬಂದಾಗಲೇ ಅನೇಕ ವಿಷಯಗಳನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ನಮ್ಮನ್ನ ಅನೇಕ ರೀತಿಯಲ್ಲಿ ಬೈದಿರ್ತಾರೋ ಅಥವಾ ಕೀಳಾಗಿ ಮಾತಾಡ್ತಿರ್ತಾರೆ. ಎಲ್ಲವೂ ನಮಗೆ ನೆನಪಿಲ್ಲದೆ ಇದ್ರೂ ಕೂಡ ಆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿರುವಂತ ಮಾತುಗಳು ನೇರವಾಗಿ ನಮ್ಮ ಮನಸ್ಸಿಗೆ ಹೋಗಿರುತ್ತೆ, ನಮ್ಮ ಮನಸ್ಸಿಗೆ ಗಾಯ ಮಾಡಿರುತ್ತೆ. ಅಂತ ವಿಷಯಗಳು ಖಂಡಿತ ನಾವು ಮರಿಬೇಕಾದ್ರೂ ಕೂಡ ಮರೆಯಕ್ಕಾಗಲ್ಲ. ಅನೇಕ ವಿಷಯಗಳು ಮರ್ತೋಗಿದಿರ್ತಾನೆ, ನಮ್ಮ ಮೆಮೊರಿಯಲ್ಲಿ ಇಲ್ಲ, ನಮ್ಮ ನೆನಪಲ್ಲಿ ಇಲ್ಲ. ಎಷ್ಟೋ ವಿಷಯಗಳು ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ. ಆದ್ರೆ ಕೆಲವನ್ನ ಮರೆಯಲ್ಲ. ಅದರಲ್ಲೂ ಕೂಡ ಕೆಟ್ಟದ್ದು, ನಮ್ಮ ಜೀವನದಲ್ಲಿ ಏನ್ ಕೆಟ್ಟದ್ದು ನಡೆದಿರುತ್ತೋ, ಅವಮಾನಗಳು ನಡೆದಿರುತ್ತೋ, ಸಮಸ್ಯೆಗಳಾಗಿರುತ್ತೋ, ಖಂಡಿತ ಅದನ್ನ ಮಾತ್ರ ನಾವು ಮರೆಯಲ್ಲ. ಒಂದ್ ವೇಳೆ ಒಳ್ಳೆ ವಿಷಯಗಳನ್ನ ಮರ್ತರು ಕೆಟ್ಟದನ್ನ ನಾವು ಮರೆಯಲ್ಲ. ಅವೆಲ್ಲ ನಮ್ಮ ಮನಸ್ಸಲ್ಲಿದ್ದು ನಮ್ಮ ಸ್ವಭಾವವನ್ನ ಅದು ರೂಪಿಸುತ್ತೆ. ನಾವು ಬೆಳೆದಂತ ಹಿನ್ನೆಲೆ ನಮ್ಮ ಸ್ವಭಾವನ ರೂಪಿಸುತ್ತೆ. ಎರಡನೇದಾಗಿ ಅದೇ ಹೇಳ್ತೀನಿ, ಪರಿಸರ. ನಮ್ಮ ಒಂದು ಕುಟುಂಬದ ಸುತ್ತಲೂ, ನಮ್ಮ ಮನೆ ಅಕ್ಕಪಕ್ಕ, ನೆರೆಯವರು ಅಥವಾ ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರ ಮಧ್ಯೆ ನಾವು ಬೆಳೆದಿರ್ತೀವಲ್ಲ, ಅವ್ರು ಯಾರು ಅನ್ನೋದ್ರ ಮೇಲೆ ಕೂಡ ನಮಗೆ ಆ ನೋವುಗಳು, ಆ ಗಾಯಗಳು ಆಗಿರುತ್ತೆ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ಆಲೋಚನೆಗಳು. ವಿಭಿನ್ನ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಕುಟುಂಬದಲ್ಲಿ ನಾವು 3-4 ಜನ ಇರ್ತೀವಿ ಅಂದ್ರೆ ಕನಿಷ್ಠ 3-4 ಜನ ಇರ್ತೀವಿ. ತಂದೆ ತಾಯಿ, 1-2 ಮಕ್ಕಳು. ಒಬ್ಬೊಬ್ಬರದ್ದು ಒಂದೊಂಥರ ಆಲೋಚನೆ ಇರುತ್ತೆ. ಒಂದ್ ವೇಳೆ ನಾವ್ ಹೇಳುವಾಗ ಪ್ರತಿ ಸಲ ಮಾತನ್ನ ಮನೆಯವ್ರು ತೆಗೆದುಕೊಳ್ಳದೆ ಇರ್ಬೋದು, ಒಪ್ಪದೇ ಇರ್ಬೋದು. ಪ್ರತಿ ಸಲ ಇನ್ನೊಬ್ರು ಹೇಳೋದೇ ನಡೀತಾ ಇರುತ್ತೆ ಅನ್ಕೊಳ್ಳಿ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನೋ ಸಮಯದಲ್ಲೆಲ್ಲ ಖಂಡಿತ ಅದು ನಮಗೆ ನೋವಾಗ್ತಿರುತ್ತೆ. ಮನೆಯವ್ರಿಗೇನೆ ಗೊತ್ತಿಲ್ಲದೆ ಮಕ್ಕಳಿಗಾಗ್ಲಿ ಅಥವಾ ಕುಟುಂಬದವ್ರಿಗಾಗ್ಲಿ ಅದು ನೋವಾಗ್ತಿರುತ್ತೆ, ಗಾಯ ಆಗ್ತಿರುತ್ತೆ ಅಂತ. ನಾಲ್ಕನೇದಾಗಿ ಆ ಗಾಯದ ಗುರುತುಗಳು ಹಾಗೇನೆ ಉಳಿಯುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ಆಗುವಂತ ಆ ನೋವುಗಳನ್ನೇ ನಾವು ಗಾಯಗಳು ಅಂತ ಹೇಳೋದು. ನಮ್ಮಲ್ಲಿ ಆ ನೋವುಗಳು, ಕೆಲವು ವಿಷಯಗಳನ್ನ ನೆನ್ಸ್ಕೊಂಡಾಗ ಈಗಲೂ ಕೂಡ ನೋವಾಗುತ್ತಲ್ಲ. ಶರೀರಕ್ಕೆ ನೋವಾದಾಗ್ಲೇ ತಾನೇ ನಮ್ಗೆ ಅಳು ಬರೋದು. ಹಾಗೇನೆ ಆ ಗಾಯಗಳಾಗಿರುತ್ತಲ್ಲ, ಅವ್ ನೆನಪಾದಾಗ ನಮಗೆ ನೋವಾಗುತ್ತೆ. ಸೊ ಪ್ರತಿಯೊಂದು ವಿಷಯಗಳು ಕೂಡ ನಾನು ಹೇಳೋದು ಮನ್ಸ್ಗಾಗುವಂಥದ್ದು. ಮತ್ತೆ ಐದನೇದಾಗಿ ಶಿಕ್ಷಣದ ಕುರಿತಾಗಿ ಅನೇಕ ಗಾಯಗಳಾಗಿರುತ್ತೆ. ಕೆಲವ್ರು ಚೆನ್ನಾಗಿ ಓದೋರು ಇರ್ತಾರೆ, ಕೆಲವ್ರು ಚೆನ್ನಾಗಿ ಓದದೇ ಇರೋರು ಇರ್ತಾರೆ. ಯಾರೆಷ್ಟೇ ಚೆನ್ನಾಗಿ ಓದಿದ್ರು ಕೂಡ ಅದು ಕಡಿಮೆ ಅಂತ ಅನ್ಸುತ್ತೆ. ಅಥವಾ ಮಕ್ಕಳು ಚೆನ್ನಾಗಿ ಕಷ್ಟಪಟ್ಟು ಓದಿದ್ರು, ಮಕ್ಕಳ ಒಂದು ಸ್ಥಾನದಲ್ಲಿದ್ದು ನಾವು ನೋಡುವಾಗ ಅವ್ರು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ, ಕಷ್ಟಪಟ್ಟು ಅವ್ರು ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರಿಗನ್ಸುತ್ತೆ. ಆದ್ರೆ
ತಂದೆ ತಾಯಿ ಕುಟುಂಬದವರ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಅಷ್ಟು ಕಷ್ಟಪಟ್ಟು ಓದಿ ಅಷ್ಟೊಂದು ಒಂದು ವೇಳೆ ಅಂಕಗಳು ತೆಗೆದ್ರು ಕೂಡ ಕುಟುಂಬದವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ತೃಪ್ತಿ ಆಗದೆ ಇರುವಾಗ ಅವು ಕೂಡ ನೋವುಗಳಾಗೋದನ್ನ ನಾವು ನೋಡ್ತೇವೆ. ಅಥವಾ ಚೆನ್ನಾಗಿ ಬರ್ದಿದ್ರು ಕೆಲವರು ಫೇಲ್ ಆಗಿರ್ತಾರೆ, ಚೆನ್ನಾಗಿ ಬರ್ದಿದ್ರು ಕೂಡ ಅವ್ರು ಅನ್ಕೊಂಡಷ್ಟು ಅಂಕಗಳು ಬರ್ದೇ ಇರುವಾಗ ಅದು ಕೂಡ ಅವ್ರ ಮನ್ಸಿಗೆ ನೋವಾಗೋದನ್ನ ನಾವು ನೋಡ್ತೇವೆ. ಇವೆಲ್ಲ ಗಾಯಗಳೆಂಬುದಾಗಿ. ಮತ್ತೆ ಎಷ್ಟೋ ಜನ ಮಕ್ಕಳು ಫೇಲ್ ಆದಾಗ ತಮ್ಮ ಪ್ರಾಣವನ್ನೇ ತೆಗೆದುಕೊಳ್ತಾರೆ. ಎಷ್ಟೋ ಮಕ್ಕಳು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಅವ್ರ ರಿಸಲ್ಟ್ ಬಂದ ತಕ್ಷಣನೇ. ಯಾಕಂದ್ರೆ ಮನೇಲಿ ಪ್ರೆಷರ್ ಕೂಡ ಆತರ ಇರುತ್ತೆ. ನೀನ್ ಪಾಸ್ ಆಗ್ಲೇಬೇಕು, ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು ಅಂತ ಹೇಳ್ಬಿಟ್ಟು ಷರತ್ತುಗಳನ್ನ ಹಾಕಿರ್ತಾರೆ. ಕೆಲವು ಮನೆಗಳಲ್ಲಿ ನಿಜವಾಗ್ಲೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಆ ಒತ್ತಡದಲ್ಲಿ ಆ ಮಕ್ಕಳು ಓದಿರ್ತಾರೆ, ಬರೆದಿರ್ತಾರೆ. ಫೇಲ್ ಆಗಿದ್ದೀನಿ ಅಂತ ನಾವು, ಅಥವಾ ತಂದೆ ತಾಯಿ ಕುಟುಂಬದವರು ಎದುರು ನೋಡಿದಷ್ಟು ಅಂಕಗಳನ್ನ ತೆಗ್ದಿಲ್ಲ ಅಂತ ಗೊತ್ತಾದಾಗ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಯಾಕಂದ್ರೆ ಅದು ಮನ್ಸಿಗೆ ಆಗುವಂತ ಗಾಯ ಅಲ್ವಾ. ಸೊ ಕೊನೆಯದಾಗಿ ವೈಫಲ್ಯದ ಅನುಭವಗಳೆಂಬುದಾಗಿ, ಹಿಂದಿನದಂದ್ರೆ ಇದುವರೆಗೂ ನಮ್ಮ ಜೀವನದಲ್ಲಿ ನಾವು ಯಾವ್ಯಾವ ವಿಷಯದಲ್ಲಿ ಫೇಲ್ ಆಗಿದ್ದೀವಿ, ಯಾವ್ಯಾವ ವಿಷಯದಲ್ಲಿ ನಾವು ವಿಫಲರಾಗಿದ್ದೀವಿ. ಅನೇಕ ವಿಷಯಗಳನ್ನ ಮಾಡಕ್ ಹೋಗಿರ್ತೀವಿ, ಅನೇಕ ಕೆಲಸಗಳಿಗೆ ಕೈ ಹಾಕಿರ್ತೀವಿ. ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಸಕ್ಸಸ್ ಆಗಿರಲ್ಲ, ನಾವು ಅನ್ಕೊಂಡಂಥದ್ದೆಲ್ಲ ನಡೆದಿರಲ್ಲ ನಮ್ಮ ಜೀವನದಲ್ಲಿ. ಯಾವಾಗ ನಾವು ಆಸೆ ಪಟ್ಟಿದ್ ನಡೆದಿರಲ್ವೋ, ಯಾವಾಗ ನಾವು ಅನ್ಕೊಂಡದ್ ನಡೆಯಲ್ವೋ, ನಾವು ಪ್ರಯತ್ನ ಮಾಡಿದ್ದು ನಡೆಯಲ್ವೋ, ಖಂಡಿತ ಅದು ಗಾಯವಾಗಿ, ಅದೊಂದು ನೋವಾಗಿ ನಮ್ಮ ಹೃದಯಗಳಲ್ಲಿ ಇದ್ದು ಬಿಡುತ್ತೆ. ಸೊ ಇದನ್ನೆಲ್ಲ ಗುಣಪಡಿಸ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಗಾಯಗಳಿರುತ್ತೆ, ಪ್ರತಿಯೊಬ್ಬರಲ್ಲೂ ಗಾಯಗಳಿರುತ್ತೆ. ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂದ್ರೆ, ಕೋಪ ಮಾಡ್ಕೊಳ್ತಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತಾನೋ ಆಗ್ಲೇ ಗೊತ್ತಾಗುತ್ತೆ ಅವನಿಗೆ ಆ ವಿಷಯದಲ್ಲಿ, ಆ ಪರ್ಟಿಕ್ಯುಲರ್ ವಿಷಯದಲ್ಲಿ ಏನಾದ್ರೂ ಗಾಯ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು. ಒಂದ್ ವೇಳೆ ಕೆಲವು ವಿಷಯಗಳಲ್ಲಿ ಅವ್ರು ಸಂತೋಷವಾಗಿ ಮಾತಾಡ್ತಿದಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವುದು ನೋವು ಅಥವಾ ಗಾಯಗಳಾಗಿಲ್ಲ ಅಂತ. ಒಂದ್ ವೇಳೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೋಪ ಮಾಡ್ಕೊಳ್ಳೋದು ಅಥವಾ ಬೇಸರ ಮಾಡ್ಕೊಳ್ಳೋದು, ಅಳೋದು, ಇನ್ನೊಂದು ಮಾಡ್ತಾರೆ ಅಂದ್ರೆ ಆಲ್ರೆಡಿ ಹಿಂದೆ ಏನೋ ನಡೆದಿದೆ ಅಂತ. ಈ ತರ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಇನ್ನೊಂದ್ ತರದ ನೋವುಗಳು, ಗಾಯಗಳಿರುತ್ತೆ. ಆ ವೈಯಕ್ತಿಕವಾಗಿ ಇರುವಂತಹ ನೋವುಗಳೇನಾಗುತ್ತೆ ಅಂದ್ರೆ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ. ವೈಯಕ್ತಿಕವಾದ ಸಮಸ್ಯೆಗಳು ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ. ಕುಟುಂಬದ ದುಃಖಕ್ಕೋ, ಕುಟುಂಬದಲ್ಲಿ ಜಗಳಕ್ಕೋ, ಕುಟುಂಬದಲ್ಲಿ ಅಸಮಾಧಾನಕ್ಕೋ ಕಾರಣವಾಗುತ್ತೆ ಎಂಬುದಾಗಿ ನೋಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರ ಗಾಯಗಳನ್ನ ನಾವು ಅರ್ಥ ಮಾಡಿಕೊಂಡು ವಾಕ್ಯದೊಂದಿಗೆ ನಾವೆಲ್ಲರೂ ಗುಣಮುಖರಾಗಬೇಕು, ಪ್ರಾರ್ಥನೆಯೊಂದಿಗೆ ನಾವು ಗುಣಮುಖರಾಗುವಂತಹ ಪ್ರಯತ್ನಗಳನ್ನ ಮಾಡ್ಬೇಕೆಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಯಾಕೆ ಮತ್ತು ಹೇಗೆ ನಾವು ಗುಣವಾಗಬಹುದು? ನಮ್ಮಲ್ಲಿರುವಂತ ಎಲ್ಲ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನೇ ಪರಿಹಾರ ಎಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರ ಮಾನವ ಕುಲದ ಎಲ್ಲಾ ಸಮಸ್ಯೆಗಳಿಗೆ ಕ್ರಿಸ್ತನೊಬ್ಬನೇ ಪರಿಹಾರಿ. ಯೇಸುವನ್ನ ಬಿಟ್ರೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಅದು ವೈಯಕ್ತಿಕವಾದ ಸಮಸ್ಯೆಗಳಿಗಾಗ್ಲಿ, ಕುಟುಂಬದ ಸಮಸ್ಯೆಗಳಿಗಾಗ್ಲಿ ಯೇಸು ಅಲ್ಲದೆ ಬೇರೆ ಪರಿಹಾರ ಇಲ್ಲ. ಒಂದ್ ವೇಳೆ ಬೇರೆ ರೀತಿಯಲ್ಲಿ ನಾವು ಅದಕ್ಕೆ ಪರಿಹಾರ ಹುಡುಕೋದಾದ್ರೆ ಅದು ತಾತ್ಕಾಲಿಕವಾದ ಒಂದು ಬಿಡುಗಡೆ ಆಗಿರ್ಬೋದು, ತಾತ್ಕಾಲಿಕವಾದ ಒಂದು ಸಂತೋಷವಾಗಬಹುದು. ಆದ್ರೆ ಅದು ಶಾಶ್ವತವಾದಂಥದ್ದಲ್ಲ. ಅದಿನ್ನೂ ಹೆಚ್ಚಿನ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಆದ್ರೆ ನಮ್ಮ ಜೀವನದಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ಒಂದು ರೀತಿ ನಾವು ಯೋಚನೆ ಮಾಡ್ಬೇಕಾದ್ರೆ ದೇವರ ಸಂಪೂರ್ಣ ಸಾರ್ವಭೌಮತ್ವ ಇದೆ ಅಂತ ಹೇಳಿ. ದೇವರ ಸಂಪೂರ್ಣ ಸಾರ್ವಭೌಮತ್ವ ಅಂದ್ರೇನು? ಸಾರ್ವಭೌಮತ್ವ ಅಂದ್ರೇನೆ ದೇವ್ರಿಗೆ ಗೊತ್ತಿಲ್ಲದೆ, ದೇವ್ರಿಗೆ ಮಾಡಕ್ಕಾಗದೆ ಇರುವಂತದ್ದು ಯಾವುದು ಇಲ್ಲ. ದೇವರಿಗೆ ಮರೆಯಾಗಿರುವಂತದ್ದು, ಮಾಡಕ್ಕಾಗದೆ ಇರುವಂತದ್ದು ಯಾವುದು ಇಲ್ಲ. ನಮ್ಮ ಜೀವನ ಪೂರ್ತಿ
ಆ ದೇವರ ಸಾರ್ವಭೌಮತ್ವದಲ್ಲಿ ಇದೆ. ನಮ್ಮ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ, ಪ್ರತಿಯೊಂದು ಕೂಡ, ಪ್ರತಿಯೊಂದು ದಿನ ಕ್ಷಣ ನಮ್ಮ ದೇವರ ಕೈಯಲ್ಲಿದೆ ಅನ್ನೋದನ್ನ ನಾವು ಮರಿಬಾರ್ದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ದೇವ್ರು ನೋಡ್ತಿಲ್ಲ, ದೇವ್ರು ಯಾಕೆ ನನ್ನ ಸಮಸ್ಯೆ ನೋಡ್ತಿಲ್ಲ, ದೇವ್ರು ನನ್ಗೆ ಯಾಕೆ ಸಮಾಧಾನ ಕೊಡ್ತಿಲ್ಲ, ದೇವ್ರು ನನ್ಗೆ ಯಾಕೆ ಇದರಿಂದ ಬಿಡುಗಡೆ ಕೊಡ್ತಿಲ್ಲ ಅಂತಲ್ಲ ಯೋಚನೆ ಮಾಡ್ಬೇಕಾಗಿರೋದು. ಆ ಸಮಸ್ಯೆಗಳು ತಕ್ಕ ಸಮಯದಲ್ಲಿ ನಮಗೆ ಉತ್ತರಗಳಾಗಿ ಬರುತ್ತೆ. ನಾವ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಅವು ಸಹಾಯ ಮಾಡುತ್ತೆ. ಮತ್ತೆ ದೇವರ ನಾಮ ಮಹಿಮೆ ಆಗುತ್ತೆ. ದೇವರ ಮಕ್ಕಳ ಜೀವನದಲ್ಲಿ ನಡೆಯುವಂತ ಸಮಸ್ಯೆಗಳು ಖಂಡಿತ ದೇವರ ನಾಮ ಮಹಿಮೆ ಆಗುತ್ತೆ. ಯಾಕಂದ್ರೆ ದೇವರು ಅವುಗಳಿಂದ ಬಿಡಿಸಿ ನಮ್ಮನ್ನೊಂದು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ದೇವರ ಮಾರ್ಗದರ್ಶನದ ಬಗ್ಗೆ ನಾವು ನೋಡ್ತೇವೆ. ಆತನನ್ನು ನಂಬಿರುವಂತಹ ಮಕ್ಕಳನ್ನ, ಕುಟುಂಬಗಳನ್ನ ದೇವರು ಕೈ ಬಿಡೋದಿಲ್ಲ. ದೇವರು ನಮ್ಮನ್ನ ನಡೆಸ್ತಾರೆ ಅಂತ ಹೇಳಿದ್ಮೇಲೆ ಸಮಸ್ಯೆಗಳ ಮಧ್ಯದಲ್ಲೂ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ನಾವು ಸ್ವಂತ ತೀರ್ಮಾನಗಳು ತೆಗೆದುಕೊಳ್ಳೋದಲ್ಲ, ದೇವರ ಆಲೋಚನೆಯಂತೆ ನಾವು ದೇವರ ಸಾರ್ವಭೌಮತ್ವಕ್ಕೆ ಒಳಗಾಗಿರ್ಬೇಕು, ದೇವರ ಅಧಿಕಾರದೊಳಗೆ ನಾವಿರ್ಬೇಕು ಅಂತ. ನಮ್ಮ ದೊಡ್ಡ ಆಶೀರ್ವಾದ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಒಂದು ಸುವಾರ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದ. ಅದು ಯೇಸು ಕ್ರಿಸ್ತನ ಒಂದು ಸುವಾರ್ತೆ ಎಂಬುದಾಗಿ. ಸುವಾರ್ತೆಗಿಂತ ಬೇರೆ ಯಾವುದ್ರಲ್ಲಾದ್ರೂ ನಾವು ಸಂತೋಷ ಪಡ್ತಿದೀವ? ಅದು ತಾತ್ಕಾಲಿಕವಾಗಿರುತ್ತೆ. ನಾನು, ನನ್ನ ಕುಟುಂಬ ಸುವಾರ್ತೆಯಲ್ಲೇ ಸಂತೋಷ ಪಡಬೇಕಾಗಿರೋದು. ಒಂದ್ ವೇಳೆ ನಾವು ಕುಟುಂಬವಾಗಿ ದೇವ್ರನ್ನ ನಂಬಿ ಸತ್ಯ ಸುವಾರ್ತೆಯಲ್ಲಿ ಇದೀವಿ ಅಂದ್ರೆ ನಿಜವಾಗ್ಲೂ ಸಂತೋಷ ಪಡ್ಬೇಕು. ಯಾಕಂದ್ರೆ ಎಷ್ಟೋ ಕುಟುಂಬಗಳು ಒಬ್ಬ ನಂಬಿದ್ರೆ ಒಬ್ಬ ನಂಬಿರಲ್ಲ, ಗಂಡ ನಂಬಿದ್ರೆ ಹೆಂಡತಿ ನಂಬಿರಲ್ಲ, ಗಂಡ ಹೆಂಡತಿ ನಂಬಿದ್ರೆ ಮಕ್ಕಳು ನಂಬಿರಲ್ಲ, ಮಕ್ಕಳು ನಂಬಿದ್ರೆ ತಂದೆ ತಾಯಿ ನಂಬಿರಲ್ಲ. ಸೊ ಈ ರೀತಿಯಾಗಿ ಅನೇಕರ ಮನೆಯಲ್ಲಿ ಸಮಸ್ಯೆಗಳಿವೆ. ಅನೇಕರ ಕುಟುಂಬಗಳೇ ಅವರಿಗೆ ತಡೆಯಾಗಿ ಸಮಸ್ಯೆಗಳಾಗಿ ಮಾರ್ಪಡ್ತಿದ್ದಾರೆ. ಆದ್ರೆ ನಮ್ಗೆ ಅದು ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ಬೇಕು ದೇವರಲ್ಲಿ. ನಾವು, ನಮ್ಮ ಕುಟುಂಬದವರೆಲ್ಲರೂ ಯೇಸುವನ್ನ ನಂಬಿ ಯೇಸುವಲ್ಲಿ ಇದೀವಿ ಅಂತ ಹೇಳಿದ್ರೆ, ಅದೇ ಸಮಸ್ಯೆಗಳಿದ್ದೇ ಇರುತ್ತೆ, ಘರ್ಷಣೆಗಳಿದ್ದೇ ಇರುತ್ತೆ. ಕುಟುಂಬದಲ್ಲಿ ತಪ್ಪು ಯಾರದೇ ಇರ್ಲಿ, ಕುಟುಂಬದವರೆಲ್ಲರೂ ಕೂಡ ಅಸಮಾಧಾನ ಹೊಂದಬೇಕಾಗತ್ತೆ. ಅದನ್ನ ನಾವು ಗುಣಪಡಿಸ್ಕೋಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ್ಲೇ ಹೇಳಿದಾಗೆ ಸುವಾರ್ತೆ ಅತ್ಯಂತ ದೊಡ್ಡ ಆಶೀರ್ವಾದ ನಮ್ಮ ಜೀವನದಲ್ಲಿ ಸಿಕ್ಕಿರುವಂತದ್ದು. ಆ ಸುವಾರ್ತೆ ನಮ್ಮ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳಾಗಿವೆ ಎಂಬುದಾಗಿ. ಯೇಸು ಕ್ರಿಸ್ತನ ಸುವಾರ್ತೆ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಉತ್ತರ, ಪರಿಹಾರವಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಆತ್ಮಿಕ ಸಮಸ್ಯೆಗಳೆಂಬುದಾಗಿ ನೋಡ್ತೇವೆ. ಈ ಆತ್ಮಿಕ ಸಮಸ್ಯೆಗಳು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಆತ್ಮಿಕ ಸಮಸ್ಯೆಗಳನ್ನ ಗುಣಪಡಿಸ್ಕೋಬೇಕು. ಹೇಗೆ? ನಂಬಿಕೆಯ ಮೂಲಕ. ಮೊದಲು ಆತ್ಮಿಕ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಕ್ರಿಸ್ತನಲ್ಲಿ ನಂಬಿಕೆ ಇರಬೇಕೆಂಬುದಾಗಿ ನೋಡಿ. ಆತ್ಮಿಕವಾಗಿ ನಾವು ಸ್ವಸ್ಥತೆನ ಹೊಂದಿಕೊಳ್ಳಿಲ್ಲ ಅಂದ್ರೆ ನಾವು ಶಾರೀರಿಕವಾಗಿ ಎಷ್ಟೇ ಆರೋಗ್ಯವಾಗಿದ್ರು ಕೂಡ ಸಮಸ್ಯೆಗಳಲ್ಲೇ ಇರ್ತೀವಿ, ಅಸಮಾಧಾನದಲ್ಲೇ ಇರ್ತೀವಿ, ದುಃಖದಲ್ಲೇ ಇರ್ತೀವಿ ಅಂತ ಅರ್ಥ. ಶಾರೀರಿಕವಾದ ಸಮಸ್ಯೆಗಳು ಪರಿಹರಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಆತ್ಮಿಕವಾದ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು. ಮೊದಲನೇದಾಗಿ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 10ರಲ್ಲಿ ನಾವು ನೋಡಿದ್ರೆ ಈ ಆತ್ಮಿಕ ಸಮಸ್ಯೆ ಎಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ನೋಡ್ತೇವೆ. ಇವತ್ತು ನಾನು ನಾಳೆಗೋಸ್ಕರ ಸಂದೇಶ ರೆಡಿ ಮಾಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿ 2 ಆಲೋಚನೆ ಓಡ್ತಾ ಇತ್ತು ಮೆಸೇಜ್ ಪ್ರಿಪೇರ್ ಆಗುವಾಗ. ಈಗ ನಾಳೆ ಈಸ್ಟರ್, ಯೇಸು ಕ್ರಿಸ್ತನು ಮರಣದಿಂದ ಎದ್ದು ಬಂದಂತ ದಿನ. ಈಗ ನಾನು ವಿಶೇಷವಾದ ಸಂದೇಶ ಅದಕ್ಕಾಗಿ ತಯಾರು ಮಾಡ್ಲಾ, ಅಥವಾ ನಾನು ವಾಕ್ಯದಲ್ಲಿ ಬೈಬಲಲ್ಲಿ ಒಂದ್ ಕಡೆಯಿಂದ ಮುಖ್ಯವಾದ ವಿಷಯಗಳನ್ನ ಹೇಳ್ತಾ ಹೋಗ್ತಿದ್ದೀನಲ್ಲ ಅದನ್ನೇ ಹೇಳ್ಬೇಕಾ?
ಅದಕ್ಕೆ ಸರಿ ಬೈಬಲ್ ಅಲ್ಲಿ ಇರೋದನ್ನೇ ಹೇಳೋಣ, ನಾನು ಒಂದು ಕಡೆಯಿಂದ ಹೇಳ್ತಾ ಹೋಗ್ತಿರೋದನ್ನೇ ಹೇಳೋಣ ಅಂತ ಹೇಳಿ ಒಂದು ತೀರ್ಮಾನ ಬಂದು ನೋಡ್ದೆ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಸೈತಾನನ ಬಗ್ಗೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1-20 ಆ ಸೈತಾನ ದುರಾತ್ಮಗಳ ಬಗ್ಗೆ ಇರೋದನ್ನ ನೋಡ್ದೆ. ಈಗ ಅದರ ಬಗ್ಗೆ ನಾನು ವಾಕ್ಯ ಹೇಳಿ ಕ್ರಿಸ್ತನ ಬಗ್ಗೆ ಹೇಳ್ಬೇಕಾಗಿರೋ ಜಾಗದಲ್ಲಿ ಸೈತಾನ್ ಬಗ್ಗೆ ಹೇಳ್ಬೇಕಾಗಿ ಬರ್ತಿದೆ. ಸೊ ಇದನ್ನ ಹೇಗೆ ನಾನು ಕನೆಕ್ಟ್ ಮಾಡೋದು ದೇವರೇ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಿರುವಾಗ ಆ ಸೈತಾನನ್ನ ಸೋಲ್ಸಕ್ಕೆ ತಾನೇ ಯೇಸು ಬಂದಿದ್ದು. ಆ ಸೈತಾನ ಯಾರು, ಎಲ್ಲಿಂದ ಬಂದ, ಅವನ್ ಏನ್ ಮಾಡ್ತಿದ್ದಾನೆ, ಯಾವ ರೀತಿ ಜನರನ್ನ ಬಂಧಿಸಿದ್ದಾನೆ, ಯಾವ ರೀತಿ ಮೋಸ ಮಾಡ್ತಿದ್ದಾನೆ, ಅವನ ಮೋಸವನ್ನೆಲ್ಲ ಹೇಗೆ ಯೇಸು ಕ್ರಿಸ್ತನು ಬಂದು ಅವನ ಬಲಗಳನ್ನ ನಾಶ ಮಾಡ್ದ. ಯೇಸು ಮಾತ್ರನೇ ಆ ಸೈತಾನನ್ನ ಅವನ ಬಲಗಳನ್ನ ಮುರಿದ ಎಂಬುದಾಗಿ ಆ ರೀತಿಯಾಗಿ ಅದನ್ನ ಸಿದ್ಧ ಮಾಡ್ಲಿಕ್ಕೆ ದೇವರಾತ್ಮನು ಸಹಾಯ ಮಾಡಿದ್ರು. ಯಾಕೆ ಅಂದ್ರೆ ಸೈತಾನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯೇಸು ಕ್ರಿಸ್ತನ ಬಗ್ಗೆ ನಾವ್ ಎಷ್ಟು ತಿಳ್ಕೊಳ್ತೀವೋ ಅಷ್ಟು ಸೈತಾನ್ ಬಗ್ಗೆನೂ ಕೂಡ ತಿಳ್ಕೊಬೇಕು. ಸೈತಾನನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯೇಸು ನಮ್ಗೆ ಅರ್ಥ ಆಗಲ್ಲ. ಈ ಸೈತಾನ ಯಾರು, ಅವನಿಂದಾಗಿ ನಮ್ಗೆ ಬಂದ ಸಮಸ್ಯೆಗಳೇನು, ಆತ್ಮಿಕ ಸಮಸ್ಯೆಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯೇಸುವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ್ ಯಾಕೆ ಈ ಲೋಕದಲ್ಲಿ ಬಂದ್ರು ಅನ್ನೋದನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೇವಕರೆಲ್ಲರೂ ಬೋಧನೆ ಮಾಡೋದೇನಂದ್ರೆ ಹೌದು ಯೇಸು ಕ್ರಿಸ್ತನ್ ಬಂದು ನಮ್ಮ ಪಾಪಗಳಿಗಾಗಿ ಸತ್ರು ಅಂತ. ನಾವು ಹುಟ್ಟೇ ಇರ್ಲಿಲ್ಲ, 2000 ವರ್ಷಗಳ ಹಿಂದೆ ಯೇಸು ಬಂದು ಸತ್ತಿದ್ದು. ಆಗ ಯಾವ ಪಾಪ ಮಾಡಿದ್ವಿ ನಾವು? ನಮ್ಮ ಪಾಪಗಳಿಗಾಗಿ ಸತ್ರು ಅಂದ್ರೆ ನಾವು ಹುಟ್ಟಿದ ಮೇಲೆ, ನಾವು ತಪ್ಪುಗಳು ಮಾಡಿದ್ಮೇಲೆ, ಪಾಪಗಳು ಮಾಡಿದ್ಮೇಲೆ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟಿದ್ರೆ ಅವ್ರು ಹೇಳೋದು ಸರಿ ಅಂತ. ಆ ಮೂಲ ಸತ್ಯವನ್ನ ನಾವು ಗ್ರಹಿಸ್ಬೇಕಾಗಿರೋದು ಒಬ್ಬ ಮನುಷ್ಯನಿಂದ ಎಲ್ರೂ ಪಾಪ ಮಾಡುವರಾದ್ರು ಅಂತ. ಇದು ಆತ್ಮಿಕ ಸಮಸ್ಯೆ, ಈ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳ್ತೀವಲ್ಲ ಅದು. ಆ ಸೈತಾನನಿಂದಲೇ ಈ ಸಮಸ್ಯೆಗಳೆಲ್ಲ ನಮಗ್ ಬಂದಿದ್ದು. ತುಂಬಾ ಜನ ಸೈತಾನ್ ಬಗ್ಗೆ ಸಭೆಯಲ್ಲಿ ಮಾತಾಡಲ್ಲ, ಯಾಕಂದ್ರೆ ಸೈತಾನ್ ಬಿಡೋದಿಲ್ಲ ಅವನ ಬಗ್ಗೆ ಮಾತಾಡೋದಕ್ಕೆ. ಈ ಲೋಕದಲ್ಲಿ ಸೈತಾನ ಕಾರ್ಯ ಮಾಡ್ತಿರೋದ್ರಿಂದ, ಸಭೆಗಳಲ್ಲೂ ಸೈತಾನ ಕಾರ್ಯ ಮಾಡೋದ್ರಿಂದ ಅವನ ಬಗ್ಗೆ ಹೆಚ್ಚಾಗಿ ಹೇಳೋದು ಅವನಿಗಿಷ್ಟ ಇಲ್ಲ. ಯಾಕಂದ್ರೆ ಸೇವಕರು ಅವನ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ, ಅವನು ಜನರನ್ನ ಯಾವ ರೀತಿ ಮೋಸ ಮಾಡ್ತಾನೆ, ವಂಚಿಸ್ತಾನೆ ಅಂತ ಹೇಳೋದ್ರಿಂದ ಅವನ ಒಂದು ಅವನ ಒಂದು ಆಲೋಚನೆ, ಅವನೊಂದು ಗುರಿ, ಅವನೊಂದು ಉದ್ದೇಶಗಳು ಜನರಿಗೆ ಗೊತ್ತಾಗುತ್ತೆ. ಯೇಸುವನ್ನು ನಂಬ್ತಾರೆ, ಮತ್ತೆ ಅವರು ಯೇಸು ಹೆಸರಲ್ಲಿ ಅವನನ್ನ ಗದರಿಸ್ತಾರೆ. ಯೇಸು ನಂಬಿರೋರ ಜೀವಿತಗಳಲ್ಲಿ ಅವನು ಮತ್ತೆ ಕಾರ್ಯ ಮಾಡೋಕೆ ಆಗಲ್ಲ ಅಂತ ಅವನಿಗೆ ಗೊತ್ತು. ಹಾಗಾಗಿ ಅವನೇನ್ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಮಾತಾಡೋದಕ್ಕೆ ಬಿಡೋದಿಲ್ಲ. ಆದ್ರೆ ನಾವು ಪ್ರತಿ ಸಲ ಮಾತಾಡ್ತಿರ್ತೀವಿ, ಯಾಕಂದ್ರೆ ಆತ್ಮಿಕ ಸಮಸ್ಯೆಗಳಂದ್ರೇನೆ ಸೈತಾನಿಂದ ಬಂದಿರೋದು. ಸೈತಾನನೇ ಆತ್ಮಿಕ ಸಮಸ್ಯೆ ನಮಗೆ. ಆದಿಕಾಂಡ 3 ಅದ ದೊಬ್ಬಲ್ಪಟ್ಟಂತವನು, ತಳ್ಳಲ್ಪಟ್ಟಂತವನು. ಪ್ರಕಟಣೆ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿದ್ರೆ ಕೆಳಗೆ ದೊಬ್ಬಲ್ಪಟ್ಟಂತಹ ಆ ಸೈತಾನನು, ಘಟಸರ್ಪ, ದೆವ್ವ, ಪಿಶಾಚ ಅಂತ ಕರೆಯಲ್ಪಡುವಂತವನು ನೇರವಾಗಿ ಏದೆನ್ ತೋಟಕ್ಕೆ ಹೋಗ್ತಾನೆ. ಅಲ್ಲಿ ಆದಾಮ ಹವ್ವರನ್ನ ಮೋಸಗೊಳಿಸ್ತಾನೆ. ಅವಳ ಮೂಲಕ ಆದಾಮನನ್ನ, ಮತ್ತೆ ಅವರು ಗಂಡ ಹೆಂಡತಿ ಅಂದ್ರೆ ಒಂದು ಸಮಾಜ, ವೈಯಕ್ತಿಕವಾಗಿಯೂ ಕುಟುಂಬದಲ್ಲಿಯೂ ಸಮಾಜದಲ್ಲಿಯೂ ಸಮಸ್ಯೆಗಳನ್ನ ತಂದದ್ದು ಇದೇ ಸೈತಾನನು. ಅಣ್ಣ ತಮ್ಮಂದ್ರೆ ಹೇಗೆ ಒಬ್ಬನೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ, ಸ್ವಂತ ಅಣ್ಣ ತಮ್ಮಂದ್ರು. ಬೇರೆಯವ್ರು ಯಾರಾದ್ರೂ ನಮ್ಮ ಮೇಲೆ ಬಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದ್ರು ಒಂದಾಗಿ ಹೋರಾಡ್ಬೇಕು, ಜಗಳ ಆಡ್ತೀವಿ. ಆದ್ರೆ ಅಣ್ಣ ತಮ್ಮಂದ್ರೆ ಒಬ್ಬನೊಬ್ರು ಸಾಯಿಸ್ಕೊಳ್ಳುವಷ್ಟು, ಅಂದ್ರೆ ಕುಟುಂಬದಲ್ಲಿ ಎಷ್ಟು ಮಟ್ಟಿಗೆ ಆ ಸೈತಾನ ಆ ಹೊಟ್ಟೆ ಕಿಚ್ಚ ಅನ್ನೋದು, ಕೋಪ ಅನ್ನೋದು ತರ್ತಾನೆ ಅಂತ ಹೇಳ್ಬಿಟ್ಟು ಅನೇಕರು ಸೈತಾನ ಕೊಡುವಂತ ಆಲೋಚನೆ, ಕೋಪ, ದ್ವೇಷ, ಅಸೂಯೆಗಳಿಂದ ಇನ್ನೊಬ್ರಿಗೆ ಹಾನಿ ಮಾಡ್ತಿದ್ದಾರೆ, ಅವ್ರು ಹಾನಿ ಮಾಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಈ ಆತ್ಮಿಕ ಸಮಸ್ಯೆ, ಸೈತಾನನು. ನಮ್ಮಲ್ಲಿ ಪ್ರತಿದಿನ ನಮ್ಮ ಮನಸ್ಸಲ್ಲಿ
ದೇವ್ರು ಮಾತಾಡ್ತಾನೆ, ದೆವ್ವನು ಮಾತಾಡುತ್ತೆ ಅಂತ ನಾನು ಹೇಳ್ತಿರ್ತೀನಿ. ದೇವ್ರುನು ಮನುಷ್ಯರ ಮೂಲಕ ಮಾತಾಡ್ತಾನೆ, ದೆವ್ವನು ಮನುಷ್ಯರ ಮೂಲಕ ಮಾತಾಡ್ತಾನೆ. ದೇವ್ರು ನಮ್ಮ ಮನ್ಸಲ್ಲಿ ಮಾತಾಡ್ತಾನೆ, ದೆವ್ವವು ನಮ್ಮ ಮನ್ಸಲ್ಲಿ ಮಾತಾಡುತ್ತೆ. ಸೊ ನಾವ್ ಯಾರ ಆಲೋಚನೆಗೆ ಒತ್ತು ಕೊಡ್ತಿದೀವಿ, ಪ್ರಾಮುಖ್ಯತೆ ಕೊಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಕಾರ್ಯ ಮಾಡ್ತೀವಿ. ದೇವರ ಮಾತಿಗೆ ನಾವು ಬೆಲೆ ಕೊಟ್ಟು ದೇವರ ಮಾತುಗಳಿಗಾಗಿ ನಡ್ಕೊಳ್ಳೋದಾದ್ರೆ ದೇವರ ವಾಕ್ಯದಂತೆ, ಸೈತಾನನ ಮಾತಿಗೆ ಒಳಗಾಗಿ ನಡ್ಕೊಳ್ಳೋದಾದ್ರೆ ಸೈತಾನನ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡ್ತೀವಿ. ಅವಳ ಹತ್ರ ಮಾತಾಡಿದಾಗ ದೇವ್ರು ಮಾತಾಡಿದ್ದ, ದೆವ್ವನು ಮಾತಾಡ್ತಿದೆ. ದೇವ್ರು ತಿನ್ನಬೇಡ ಅಂತ, ದೆವ್ವ ತಿನ್ನು ಅಂತ. ಸೊ ಇಲ್ಲಿ ಅವ್ರು ತೀರ್ಮಾನ ಮಾಡ್ಬೇಕಾಗಿತ್ತು ಯಾರ ಮಾತನ್ನ ನಾನು ನಂಬಬೇಕು ಅಂತ. ಅವ್ರನ್ನ ಸೃಷ್ಟಿ ಮಾಡಿದ್ದು ದೇವರು, ಅವರನ್ನ ಏದೇ ತೋಟದಲ್ಲಿ ಇರಿಸಿದ್ದು ದೇವರು, ಏದೇ ತೋಟದಲ್ಲಿ ಅವ್ರು ಬೇಕಾಗಿರೋದೆಲ್ಲ ಅನುಗ್ರಹಿಸಿದ್ದು ದೇವರು, ಇಡೀ ಪ್ರಪಂಚವನ್ನ ಅವ್ರಿಗೋಸ್ಕರ ಸೃಷ್ಟಿ ಮಾಡಿದ್ದು ದೇವರು, ದೇವರ ಸ್ವರೂಪದಲ್ಲಿ ಉಂಟು ಮಾಡಿ ಅವರಲ್ಲಿ ಅವ್ರಿಗೆ ಬೇಕಾಗಿರೋ ಪ್ರತಿಯೊಂದನ್ನು ಅನುಗ್ರಹಿಸಿದ್ದು ದೇವರು. ಯಾರ ಮಾತು ಅವ್ರು ಕೇಳ್ಬೇಕು? ಸೈತಾನ ಯಾರು? ಸೈತಾನ್ ಮಾತು ಏನಕ್ಕೆ ಅವ್ರು ಕೇಳ್ಬೇಕು? ಆದ್ರೆ ಸೈತಾನನ ಹುಸಿ ಮಾತುಗಳಿಗೆ, ಸುಳ್ಳು ಮಾತುಗಳಿಗೆ ಅವರು ಕಿವಿಗೊಟ್ಟು ಅದಕ್ಕೊಳಗಾಗಿ ಅವ್ರು ಮೋಸ ಹೋದ್ರು. ಅದೇ ಎರಡನೇದಾಗಿ ಯೋಹಾನ 8:44 ಅದೇ ನಾವು ನೋಡ್ತೀವಿ. ಮೋಸ ಮಾಡುವನು ಆದಿಯಿಂದಲೂ ಅವನು ಸುಳ್ಳುಗಾರ, ಆದಿಯಿಂದಲೂ ಅವನು ಮೋಸ ಮಾಡುವನೆ. ಇವತ್ತು ನನಗೂ ನಿನಗೂ ಮೋಸ ಮಾಡಕ್ ಮಾತ್ರ ಬಂದಿಲ್ಲ, ಆದಿಯಿಂದಲೂ ಅಂತ ಹೇಳಿದ್ರೆ ಏದೇನ್ ತೋಟದಿಂದಲೂ ಕೂಡ. ಅದಕ್ಕಿಂತ ಮುಂಚೆ ಹೋದ್ರೆ ಪರಲೋಕದಲ್ಲಿ ಕೂಡ ಅವನು ಮೋಸ ಮಾಡುವನೆ. ಅಲ್ಲಿ ಅನೇಕ ದೇವದೂತರಿಗೆ ಅವನು ಮೋಸ ಮಾಡ್ದ. ದೇವರ ಸಿಂಹಾಸನದ ಮೇಲೆ ಅವನು ಸಿಂಹಾಸನ ಹಾಕೋಬೇಕು ಅಂತ ಯೋಚನೆ ಮಾಡ್ದ. ಅಲ್ಲಿಂದ ದೇವರು ಅವನನ್ನು ತಳ್ಳುವಾಗ ಕೆಳಗೆ ಅವನು ಅನೇಕ ದೇವದೂತರುಗಳನ್ನ ಅವನ ಜೊತೆ ಕರ್ಕೊಂಡು ಬಂದ. 1/3 ಭಾಗ ಅಂದ್ರೆ ಎಷ್ಟೋ ಕೋಟಿ ದೇವದೂತರು ಸೈತಾನನ ಹಿಂದೆ ಬಂದರು ಅಂತ ಬಿಟ್ಟು ಅವರೆಲ್ಲರೂ ಮೋಸ ಹೋದ ಹಾಗೇನ ಪರಲೋಕದಲ್ಲೂ ಕೂಡ ದೇವದೂತರಿಗೆ ಅವನು ಮೋಸ ಮಾಡ್ದ. ಏದೇನ್ ತೋಟದಲ್ಲಿ ಆದಾಮ ಅವರಿಗೆ ಅವನು ಮೋಸ ಮಾಡ್ದ. ಇವತ್ತು ಕೂಡ ಈ ಲೋಕದಲ್ಲಿ ಮನುಷ್ಯರಿಗೆ ಮೋಸ ಮಾಡ್ತಾನೆ ಇದ್ದಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ. ಏದೇನ್ ತೋಟದಲ್ಲಿ ಸರ್ಪದ ರೂಪದಲ್ಲಿ ಮೋಸ ಮಾಡ್ದ. ಆದ್ರೆ ಈಗ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸಿಂಹ ಹೇಗೆ ಯಾವುದನ್ನು ಬೇಕಾದ್ರೂ ನುಂಗೋದಕ್ಕೆ, ಹಿಡಿಯೋದಕ್ಕೆ, ತಿನ್ನೋದಕ್ಕೆ ಸಿದ್ಧವಾಗಿರುತ್ತೋ, ಕಾಡಿನ ರಾಜ ಎಂಬುದಾಗಿ ಕರೆಯಲ್ಪಡುವಂತ ಆ ಸಿಂಹ ಯಾವುದಕ್ಕೂ ಭಯ ಪಡದೆ ಅದು ಬೇಟೆಯಾಡುತ್ತೋ, ಹಾಗೆ ಇಲ್ಲಿ ಚಿಕ್ಕವರು, ದೊಡ್ಡವರು, ಹಣ ಇರೋರು, ಇಲ್ದಿರೋರು ಅಂತ ಯಾವುದನ್ನು ಅವನು ನೋಡಲ್ಲ. ಯಾರನ್ನ ಕಂಡ್ರು ಅವನಿಗೆ ಭಯ ಇಲ್ಲ. ಪ್ರತಿಯೊಬ್ಬರನ್ನು ಮೋಸ ಮಾಡೋದಕ್ಕೆ ಅವನು ತಯಾರಿದ್ದಾನೆ. 3ನೇದಾಗಿ 1 ಪೇತ್ರ 5:7-8 ನಾವು ನೋಡುವಾಗ ಅವನು ನಮ್ಮ ಚಿಂತಾಭಾರವನ್ನೆಲ್ಲ ನಾವು ದೇವರ ಮೇಲೆ ಹಾಕಿ ಪ್ರಾರ್ಥನೆ ಮಾಡ್ಬೇಕು. ಆಗ ಸೈತಾನನು ನಮ್ಮನ್ನ ಮುಟ್ಟೋದಕ್ಕೆ ಆಗೋದಿಲ್ಲ ಅಂತ. ಒಂದ್ ವೇಳೆ ನಮ್ಮ ಚಿಂತೆಗಳನ್ನ, ಭಾರಗಳನ್ನ ನಮ್ಮ ಮೇಲೆನೆ ಹಾಕೊಂಡು ನಾವು ಜೀವಿಸುವಾಗ ಆ ಚಿಂತೆಗಳಲ್ಲಿ ನಾವ್ ಇರ್ತೀವಲ್ಲ, ಆ ಚಿಂತೆಗಳನ್ನೇ ಸೈತಾನನು ಉಪಯೋಗ ಮಾಡಿಕೊಂಡು ನಮ್ಮನ್ನ ವಂಚಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅನೇಕ ಕುಟುಂಬಗಳು ಇವತ್ತು ಒಡೆದೋಗ್ತಾ ಇರೋದು ಹೇಗೆ ಅಂದ್ರೆ ಆ ಚಿಂತೆಗಳ ಮೂಲಕನೇ, ಅವರ ಆಲೋಚನೆಗಳ ಮೂಲಕನೇ, ಅವರು ತಗೊಳ್ಳೋ ತೀರ್ಮಾನಗಳ ಮೂಲಕನೇ. ಕೆಟ್ಟ ತೀರ್ಮಾನಗಳು, ಕುಟುಂಬವನ್ನ ಹಾಳು ಮಾಡುವಂತ ತೀರ್ಮಾನಗಳು ನಾವು ನೋಡ್ತಾ ಇದೀವಲ್ವಾ. ಎಷ್ಟೋ ಜನರು ಕುಟುಂಬಗಳನ್ನ ಹಾಳು ಮಾಡ್ಕೊಳ್ತಿದ್ದಾರೆ, ಅವ್ರ ಕೈಯಾರೆ ಅವ್ರು ಹಾಳು ಮಾಡ್ಕೊಳ್ತಿದ್ದಾರೆ. ಗಂಡನಿಗೆ ವಿಷ ಕೊಡ್ತಿರೋದು ನೋಡ್ತಿದೀವಿ, ಹೆಂಡತಿನ ಸಾಯಿಸ್ಬಿಟ್ಟು ಪೀಸ್ ಮಾಡ್ತಿದ್ದಾರೆ ಅಂತ. ಹೆಂಡತಿ ಮಕ್ಕಳನ್ನ ಅಥವಾ ಗಂಡ ಮಕ್ಕಳನ್ನೆಲ್ಲ ಕೊಲೆ ಮಾಡ್ಬಿಟ್ಟು ಏನೆಲ್ಲ ನಡೀತಿದೆ ಕುಟುಂಬಗಳಲ್ಲಿ, ಈ ಪ್ರಪಂಚದಲ್ಲಿ. ಇದಕ್ಕೆಲ್ಲ ಕಾರಣ ಯಾರು? ಸೈತಾನನೇ. ಅವನು ಜನರ ಹೃದಯಗಳಲ್ಲಿ ಮಾತಾಡ್ತಾನೆ, ಮನಸ್ಸಲ್ಲಿ ಮಾತಾಡ್ತಾನೆ. ನಮ್ಮಲ್ಲಿ ಯಾವ ತರದ ಆಲೋಚನೆಗಳಿದೆಯೋ ಅದಕ್ಕೆ ತಕ್ಕಂತೆ ಅವನು ಕಾರ್ಯ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ 2 ಸ್ವಭಾವಗಳಿರೋದ್ರಿಂದ, ಒಂದು ದೈವಿಕವಾದದ್ದು, ಒಂದು ಶಾರೀರಿಕವಾದದ್ದು ಇರೋದ್ರಿಂದ ನಾವ್ ಯಾವ್ದಕ್ಕೆ ಒತ್ತು ಕೊಡ್ತೀವೋ ಅದರಂತೆ ನಾವಿರ್ತೀವಿ. ಸೊ ಈ ರೀತಿಯಾಗಿ ಸಮಸ್ಯೆಗಳನ್ನೋದು, ಆತ್ಮಿಕ ಸಮಸ್ಯೆಗಳನ್ನೋದು
ನಮ್ಮ ಜೀವನದಲ್ಲಿ ಇದ್ರೆ ಸೈತಾನನು ನಮ್ಮ ಮೇಲೆ ಪ್ರಭಾವ ತೋರಿಸ್ತಾನೆ, ಕಾರ್ಯ ಮಾಡ್ತಾನೆ ಎಂಬುದಾಗಿ ನೋಡಿ. ದೇವ್ರ ನಮಗ್ ಸ್ತೋತ್ರವಾಗಲಿ. ಎಷ್ಟು ಬೇಗ ಇದನ್ನ ಪಡಿಸ್ಕೊಂತೀವೋ ಅಷ್ಟು ಒಳ್ಳೇದೆಂಬುದಾಗಿ. ಮಿಕ್ಕದನ್ನ ನಾವು ಬರೋ ವಾರದಲ್ಲಿ ಧ್ಯಾನ ಮಾಡೋಣ. ಸೊ ಇಲ್ಲಿ ನಾವು ನೋಡ್ತಿರೋದೆಲ್ಲ ನಮ್ಮ ಜೀವನದಲ್ಲಿ ನಾವು ಸೈತಾನನಿಗೆ ಅವಕಾಶ ಕೊಡಬಾರ್ದು ಅನ್ನೋದನ್ನ. ಸೈತಾನನು ಯಾವಾಗಲೂ ಕೂಡ ಪಾಪ ಹೇಗೆ ಬಾಗಿಲಲ್ಲೇ ಕಾಯ್ತಿರುತ್ತೋ ಹಾಗೆ ಸೈತಾನನು ಕೂಡ ನಮ್ಮ ಜೀವಿತಗಳನ್ನ ಹಾಳು ಮಾಡೋದಕ್ಕೆ ಕಾಯ್ತಿರ್ತಾನೆ. ನಾವು ನಮ್ಮನ್ನ ಕಟ್ಕೊಂಡು ಕುಟುಂಬಗಳನ್ನ ಕಟ್ತಾ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಜೀವಿಸೋಣ. ದೇವ್ರ ವಾಕ್ಯದಿಂದ ಆಶೀರ್ವಾದ ಮಾಡ್ಲಿ. ಮತ್ತೆ ನಾಳೆ ಈಸ್ಟರ್ ಇದೆ, ಎಲ್ಲರೂ ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡಿ. ನಮ್ಮ ದೇವರು ಸತ್ತು ಸಮಾಧಿಯಲ್ಲಿಲ್ಲ, ಆತನ ಎದ್ದು ಬಂದಿದ್ದಾರೆ. ನಿನ್ನ ನನ್ನ ಹೃದಯಗಳಲ್ಲಿ ಇವತ್ತು ವಾಸ ಮಾಡ್ತಿದ್ದಾರೆ. ಸಂತೋಷವಾಗಿ ದೇವ್ರನ್ನ ಸ್ತುತಿ ಮಾಡೋಣ, ಆರಾಧಿಸೋಣ. ಮತ್ತೆ ನಾಳೆ ನಾವು ಪ್ರಾರ್ಥನೆ ಮುಗಿಸ್ಕೊಂಡು ಚೆನ್ನೈಗೆ ಸೇವೆಗಾಗಿ ಹೋಗ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗಿ ಅನೇಕರನ್ನ ಭೇಟಿ ಮಾಡಿ ಸುವಾರ್ತೆನ ಸಾರಿ ಬರ್ಲಿಕ್ಕಾಗುತ್ತೆ. ದೇವ್ರ ತಾನೇ ಕೃಪೆ ತೋರಿಸ್ಲಿ, ಜಯ ಕೊಡ್ಲಿ ಎಂಬುದಾಗಿ. ಮತ್ತೆ ಕೊರಿಯಾಗ ಹೋಗೋದಕ್ಕೆ ವೀಸಾ ಅಪ್ಲೈ ಮಾಡಿದ್ದೀನಿ, ಬೇಗ ಸಿಗ್ಲಿಕ್ಕಾಗುವಂತೆ. ಇದೇ ತಿಂಗಳ 20ನೇ ತಾರೀಕು ನಾನು ಕೊರಿಯಾಗೆ ಹೋಗ್ಬೇಕಾಗಿದೆ. ಎಲ್ಲವೂ ದೇವ್ರ ಚಿತ್ತದಲ್ಲಿ ನಡೀಲಿಕ್ಕೆ ಆಗುವಂತೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಜಾನ್ಯಾರುತ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಿಮ್ಮ ಆತ್ಮನಿಂದ ತುಂಬಿಸಿರಿ ಕರ್ತನೆ. ನಮ್ಮನ್ನ ನಮ್ಮ ಕುಟುಂಬಗಳನ್ನ ಗುಣಪಡಿಸಿಕೊಳ್ಳುವಂತ ಕೃಪೆಯನ್ನು ಅನುಗ್ರಹಿಸಿರಿ. ಜಾನ್ಯಾರುತ ಎಲ್ಲರ ಜೀವಿತಗಳನ್ನ ಗುಣಪಡಿಸಿ ಇನ್ನು ಹೆಚ್ಚಾಗಿ ಇವರು ದೇವರೇ ಅನೇಕರ ಕುಟುಂಬಗಳನ್ನ ಗುಣಪಡಿಸುವಂತ ಕೃಪೆಯನ್ನು ಅನುಗ್ರಹಿಸಿರಿ ಕರ್ತನೆ. ನಾಳೆ ನಾವು ಚೆನ್ನೈಗೆ ಹೋಗ್ತಿರುವಾಗ ಜೊತೆಲಿರಿ ಅಪ್ಪ. ಅನೇಕ ಕಡೆ ನಾವು ಸೇವೆಗಳನ್ನ ಮಾಡಿ ಅನೇಕರನ್ನ ಸಂಧಿಸುವಂತ ಕೃಪೆಯನ್ನು ಅನುಗ್ರಹಿಸ್ರಿ. ಸುವಾರ್ತೆಯನ್ನು ತಲುಪಿಸುವಂತ ಕೃಪೆಯನ್ನು ನಮ್ಗೆ ಅನುಗ್ರಹಿಸ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ವೀಸಾ ಸಿಗುವಂತೆಯೂ ಕೊನೆಗೆ ಹೋಗಿ ಬರ್ಲಿಕ್ಕೆ ಆಗುವಂತೆಯೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಆತ್ಮನು ಕಾರ್ಯ ಮಾಡಲಿ. ಕ್ರಿಸ್ತನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್.